ಅನು, ಏನಾಯ್ತು? ಏನೇ ತೊಂದರೆ ಇದ್ರು ಮಾತಾಡೋಣ. ಬಾಗಿಲು ತೆಗಿ. ಅನು, ಅನು, ಯಾಕಮ್ಮ ಇಲ್ಲಿದ್ಯಾ? ನಿಂಗೋಸ್ಕರ ಮಂಟಪ ತಯಾರಾಗಿದೆ. ಶಾಸ್ತ್ರಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಇದು ನಿನಗೋಸ್ಕರ ಆಗಿರೋ ತಯಾರಿ. ಬಾನು ಹೊರಗೆ ಬಾ ಮಗಳೇ. ಅಮ್ಮ ಕರ್ದಾಳ, ಮಗಳು ಇಲ್ಲ ಅಂತ ಹೇಳಕ್ಕಾಗ್ತದ? ಅಮ್ಮನ ಹಿಂದೆ ಹೋಗ್ಲಾಬೇಕು. ಉಧೋ ಉಧೋ ಎಲ್ಲಮ್ಮ. ಏನ್ ಮಾಡಕ್ ಹೊಟ್ಟಿದಾಳೆ ಇವಳು? ಮೈ ಗಾಡ್, ಸ್ವಲ್ಪ ಹೊತ್ತಲ್ಲಿ ಎಲ್ರಿಗೂ ಇಂಥ ಟೆನ್ಷನ್ ಕೊಟ್ಬಿಡ್ಲಲ್ಲ. ಹೊರಗಿನವ್ರಿಗೆ ಯಾರಿಗೂ ಈ ವಿಷಯ ಲೀಕ್ ಆಗ್ದಾಗ ನೋಡ್ಕೋಬೇಕು. ಯಾ ಮೀರಾ, ಏನಾಯ್ತು? ಯಾಕೆ ಹೋದ್ಲಂತೆ? ಅದು ಏನೋ ಬ್ರೇಸ್ಲೆಟ್ ಬೇಕಿತ್ತಂತೆ, ಅದಕ್ಕೆ. ಬ್ರೇಸ್ಲೆಟಾ? ಯಾ, ಐ ಮೀನ್ ಬ್ರೇಸ್ಲೆಟ್ನೇನೋ ಚೆಕ್ ಮಾಡ್ಬೇಕಾಗಿತ್ತಂತೆ. ದಟ್ಸ್ ಇಟ್. ಯಾ. ಸೊ ಈಗ ಸ್ಟೇಜ್ ಮೇಲೆ ಬಂದು ನಮ್ಮ ಹೀರೋ ಹೀರೋಯಿನ್ ತರ ಪರ್ಫಾರ್ಮ್ ಮಾಡ್ತಿರೋಂತ ಮೊದಲನೇ ಕಪಲ್, ಮೊದಲನೇ ಜೋಡಿ ಯಾರು ಅಂದ್ರೆ
ಇಟ್ಸ್ ನನ್ ಅದರ್ ದನ್ ಮಿಸ್ಟರ್ ಅಂಡ್ ಮಿಸಸ್ ಸಿರಿಮನೆ. ಇದೇ ಒಂದು ನಿಮಿಷ. ಅನು, ನಿಮ್ಮ ಅಪ್ಪ ಅಮ್ಮ ನಿನ್ ಲವ್ ಸ್ಟೋರಿನ ಪರ್ಫಾರ್ಮ್ ಮಾಡ್ತಿದ್ದಾರೆ ಕಣೆ. ಇದಕ್ಕಿಂತ ಮಜಾ ಇನ್ನೇನಿದೆ? ಬನ್ನಿ ಚೀಟಿ ಕ್ಲಿಕ್ ಮಾಡಿ. ಇದಾ ಮೇಡಮ್? ತಗೊಳ್ಳಿ, ಮೈಕ್ ತಗೊಳ್ಳಿ. ಯಾವುದೋ ಒಂದು ತಗೊಳ್ಳೆ, ಕೊನೆಗೂ ಸೀರೆ ಅಂಗಡಿ ಫ್ಯಾಮಿಲಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ನೀನು. ಅದ್ ಬೇಡ. ಸುಬ್ಬು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಗಳು ಲವ್ ಸ್ಟೋರಿ ಬಗ್ಗೆ ಆಕ್ಟ್ ಮಾಡಿ ತೋರಿಸ್ಬೇಕು. ಯಾವುದೋ ಒಂದು ಚೀಟಿ ನಿಂತ್ಕೊಂಡ್ರೆ ಆಗುತ್ತಾ? ಒಳ್ಳೆ ಚೀಟಿನೇ ಎತ್ಕೋಬೇಕಲ್ವಾ? ಮಗಳ ಲವ್ ಸ್ಟೋರಿನಲ್ಲಿ ಎಲ್ಲನೂ ಒಳ್ಳೇದೇ ಆಗಿದೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಒಬ್ಬ ಕೆಟ್ಟವನು ಅಂತ ಬಂದರೆ ಅದು ನಾನೇ ಕಾಣ್ತೀನಿ. ಸುಬ್ಬು, ಈ ಸಮಯದಲ್ಲಿ ಏನ್ ಮಾತು ಅಂತ ಆಡ್ತೀಯಾ? ಅಪ್ಪ, ತಮಾಷೆಗೆ ಬಂಗಾರ. ಪುಷ್ಪ ಆಂಟಿ, ಚೀಟಿಲಿ ಏನ್ ಬರ್ದಿದೆ? ಏ ರಮ್ಯಾ, ಯಾಕೆ ಕಿರಿಸ್ತ್ಯಾ? ಅವ್ರು ಆಕ್ಟ್ ಮಾಡಿ ತೋರಿಸ್ತಾರೆ, ತಡಿ. ಸುಬ್ಬು, ಆಕ್ಟ್ ಮಾಡೋದಕ್ಕಿಂತ ಡ್ಯಾನ್ಸ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತಲ್ವಾ? ಕರೆಕ್ಟ್, ಹಾಗೆ ಮಾಡೋಣ ನಲ್ಲಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ, ಪಬಬಂ ಪಬಬಂ ಪಬಬಂ. ಹೇಳಿದ ರಮ್ಯಾ, ನಾನು ಆ ತರ ಸರ್ ಅಂತ ಕರಿತಿದ್ದೇನೆ. ಪಕ್ಕ ಹಿಂಗೆ ಕರಿತೀಯ. ಪುಷ್ಪ ಆಂಟಿ ಸೂಪರ್. ವಾವ್, ದಟ್ ವಾಸ್ ರಿಯಲಿ ಅಮೇಜಿಂಗ್. ಮಿಸ್ಟರ್ ಅಂಡ್ ಮಿಸಸ್ ಸಿರಿಮನೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಟ್ ವಾಸ್ ಟೂ ಗುಡ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಅಂಡ್ ಮಿಸಸ್ ಸಿರಿಮನೆ. ನನ್ನ ಮತ್ತೆ ಅನು ಭೇಟಿ ಆದಮೇಲೆ ಏನೇನಾಯಿತು ಅಂತ ನೀವು ನೋಡಿದ್ರಿ. ಅದರ ಬಗ್ಗೆ ಎಲ್ಲರ ಹಾಗೆ ನಿಮಗೂ ಕುತೂಹಲ ಇರುತ್ತೆ. ಆದರೆ ಅದಕ್ಕೂ ಮೊದಲು
ನನ್ನ ಜೀವನ ಹೇಗಿತ್ತು ಅಂತ ನನ್ನ ಕೇಳಲೇ ಇಲ್ಲ. ಬಹುಶಃ ಕೇಳಿದ್ರೆ ನನಗೆ ತೊಂದರೆ ಆಗ್ಬೋದೇನೋ, ನನಗೆ ಸಂಕಟ ಆಗ್ಬೋದೇನೋ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ಅಮ್ಮ, ನಾನು ನನ್ನ ಜೀವನದ ಬಗ್ಗೆ ನಿಮ್ಗೆ ತೋರಿಸೋದು ನನ್ನ ಕರ್ತವ್ಯ. ನಾನೆಲ್ಲನೂ ಸಂದರ್ಭ ಬಂದಾಗ ನಿಮಗೆ ಹೇಳ್ತೀನಿ. ಆದರೆ ಇವತ್ತು ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳಬೇಕು. ನಾನು ಒಬ್ಬಂಟಿ ಆಗಿದ್ದಾಗ ಆತ ನನ್ನ ಕೈ ಹಿಡಿದ. ನಾನು ಎಡವಿದಾಗ ಆತ ನನಗೆ ಹೆಗಲು ಕೊಟ್ಟ. ನಾನು ದುಡಿದಾಗ ನನಗೆ ತಾಳ್ಮೆ ಕಲಿಸ್ದ. ಆತ ಅವತ್ತು ಇವತ್ತು ಯಾವತ್ತಿಗೂ ನನ್ನ ಉತ್ಸವ ಮೂರ್ತಿಯಾಗಿ ನಡೆಸಿ ಹೇರಾಗಿ ಕೂತಿರೋ ಕೇಶವ ಜೈನ್. ಇವನ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೆ. ಈತನ ಬಗ್ಗೆ ಹೇಳೋಕೆ ಹೋದ್ರೆ ಹೇಳ್ತಾನೆ ಹೋಗೋದು. ಈತ ಹಿಂದೆ ಇದ್ದಿದ್ರೆ ನಾನು ಇರ್ತಿರ್ಲಿಲ್ಲ. ಹಂಗಿರ್ತಾನೆ ಇರಲಿಲ್ಲ. ಈ ಕ್ಷಣಕ್ಕೂ ಅವನು ನನ್ನ ಬಗ್ಗೆನೇ ಯೋಚಿಸ್ತಿದ್ದಾನೆ. ನನ್ನ ಬಗ್ಗೆ, ನನ್ನ ಸುರಕ್ಷತೆ ಬಗ್ಗೆನೇ ಯೋಚಿಸ್ತಿದ್ದಾನೆ. ಅವನಿಗೆ ನನ್ನ ಮೇಲೆ ಯಾಕೋ ಏನೋ ವಿಶ್ವಾಸದ ಪ್ರೀತಿ ಎಂಬ ಒಂದು ತುಂಬ ಅವನು ಮಮತೆ ಅಂತಾನೆ ಹೇಳೋದು. ಅಮ್ಮನ ಅನುಪಸ್ಥಿತಿಯಲ್ಲಿ ಅಮ್ಮನ ಸ್ಥಾನ ತಂದು I love you, Kaka. I love you. ನಿಮ್ ಕೈಗೆ ಮೇಲೆ ಹಚ್ಚು ಭಾಗ್ಯ ನಮ್ಮನೆ ಇಟ್ಕೊಂಡು ಸುಬ್ಬು ಸುಬ್ಬು, ಏನಾಯ್ತು? ನಮ್ಮ ಮದ್ವೆಲಿ ಈ ಥರ ಶಾಸ್ತ್ರ ಎಲ್ಲ ಇರಲಿಲ್ಲ. ನಿನ್ನ ಕೈಯಾರೆ ನನ್ನ ಕೈಗೆ ಮೆಹಂದಿ ಹಾಕ್ತೀಯ ಸುಬ್ಬು? ಹಾಗಾದ್ರೆ ನಾನು ಹೊತ್ತಿಸ್ಕೊಂತೀನಿ.
ಬಿಟ್ಟಿದ್ದೇನೆ. ಒಂದು ನಿಮಿಷ. ಆರ್ಯ ಸರ್, ನೀವು ನಮ್ ಟಾಸ್ಕ್ ಅನ್ನೇ ಬದಲಾಯಿಸ್ಬಿಟ್ರಿ. ಎಲ್ಲಾ ಹೆಣ್ಮಕ್ಳು ಅವ್ರವ್ರ ಗಂಡಂದ್ರ ಕೈಲಿ ಮೆಹಂದಿ ಹಚ್ಚಿಸ್ಕೊತಾ ಇದ್ದಾರೆ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ನೋಡಿದೆಯಾ ನನ್ನ ಮೋಸದ ಆಟ ಎಷ್ಟು ಜನರ ಸಂತೋಷಕ್ಕೆ ಕಾರಣ ಆಯಿತು ಅಂತ. ಅದೇನೋ ನಿಜ ಸರ್, ಆದ್ರೆ ನಾನು ಮೆಹಂದಿ ಹಾಕಿಸ್ಕೊಂಡು ಅದರಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಕಂಡು ಹಿಡೀರಿ ಅಂತ ಆಟ ಆಡ್ಸೋಣ ಅನ್ಕೊಂಡೆ. ಈಗ ಚಾನ್ಸ್ ಮಿಸ್ ಆಗೋಯ್ತು. ಆಟ ಮಿಸ್ ಆದರೆ ಏನಂತೆ, ಈಗ ನಾವಿಬ್ರು ಹೊಸ ಆಟ ಕಂಡುಕೊಳ್ಳೋಣ. ಸರ್ ನೆನಪಿರ್ಲಿ, ಆಮೇಲೆ ಸ್ಕೂಲ್ ಹತ್ರ ಬರಬೇಕು. ಹರ್ಷ, ವಾಟ್ ಇಸ್ ದಿಸ್? ನಂಗೆ ಡಿಸೈನೇ ಅರ್ಥ ಆಗ್ತಿಲ್ವಲ್ಲ. ಇದು ಸೊಡ್ಲು ಮಾನ್ಸಿ. ಹಂಗಾದ್ರೆ ನೀನ್ ಎಲಿಫೆಂಟ್ ಬಿಡಿಸ್ತಿದ್ಯಾ? ಅಯ್ಯೋ, ಒಂದ್ಸಲ ಬಿಳಿ ಆನೆನ ಯೋಚನೆ ಮಾಡ್ಕೊಂಡು ಅದನ್ನೇ ಬಿಡಿಸಿದೀನಲ್ಲ, ಏನ್ ಮಾಡೋದು ಇವಾಗ? ಹರ್ಷ, ಏನ್ ಬಿಡಿಸ್ತಿದ್ಯಾ? ಇರು, ಇದೊಂಥರ ಕ್ಲಾಸಿಕಲ್ ವೆಸ್ಟರ್ನ್ ಫ್ಯೂಷನ್. ವೇಟ್ ನಾಟ್ ಬ್ಯಾಡ್ ಹರ್ಷ, ಚೆನ್ನಾಗೇ ಇದೆ. ಬಟ್ ಈ ರೆಗ್ಯುಲರ್ ಮೆಹಂದಿ ಡಿಸೈನ್ ತರ ಇಲ್ಲ. ಮತ್ತೆ ಹರ್ಷನ್ಗೆ ರೆಗ್ಯುಲರ್ ಅಂದ್ರೆ ಆಗಲ್ಲ, ಎಲ್ಲಾನು ಸ್ಪೆಷಲ್ ಆಗಿರ್ಬೇಕು, ಗೊತ್ತಲ್ವಾ ಮತ್ತೆ? ಹರ್ಷ, ಇದನ್ನೇ ನೋಡ್ತಾ ಇದ್ರೆ ಹಿಪ್ನೋಟೈಸ್ ಆಗೋಗ್ತೀನೋ ಏನೋ. ಮಾನ್ಸಿ, ನಾನೇ ನನ್ನ ಕೈಯಾರ ಬರ್ದಿದ್ದು, ಬೇರೆ ಆಗಕ್ಕೆ ಹೇಗ್ ಸಾಧ್ಯ? ಬೇರೆ ಎಲ್ಲಾಗಿದೆ ಹರ್ಷ? ನೀಟಾಗೇ ಇದೆ. ಜೋಕಿಂಗ್ ಬಿಡು. ಮಾನ್ಸಿ, ಮೆಹಂದಿ ಅಲ್ಲ, ನಾನು ಚೀಟಿ ಬಗ್ಗೆ ಮಾತಾಡ್ತಿರೋದು. ನಾನು ಮೀರಾ ಕೊಟ್ಟಿರೋ ಚೀಟಿಯಲ್ಲಿ ಬರ್ದಿದ್ದೆ ಬೇರೆ, ಅವಳು ಓದಿದ್ದೆ ಬೇರೆ. ಏನ್ ಬರ್ತಿದ್ದೆ? ಹೂ ಇಸ್ ಯೋರ್ ಫಸ್ಟ್ ಲವ್ ಅಂತ ಬರ್ದಿದ್ದು. ಫಸ್ಟ್ ಲವ್? ಬಟ್ ಮೀರಾ ಓದಿದ್ದೇನೆ, ಜೇಂಟೇನು ಹೇಳಿದ್ರಲ್ಲ. ಅವ್ರ ಪ್ರಕಾರ ಕರೆಕ್ಟ್ ಆಗಿರೋ ಉತ್ತರನೇ ಕೊಟ್ಲೋ ಏನೋ. ಅಂದ್ರೆ ಅನ್ಸೋ ಪ್ರಕಾರ ಆರ್ಯ ಸರ್ ಈ ಚಾಲೆಂಜ್ ಅಲ್ಲಿ ಗೆದ್ದೇ ಗೆಲ್ತಾರೆ. ಇವತ್ ನಿಂಗೆ ಆರ್ಯ ಸರ್ ಬಳೆ ತೊಡಿಸ್ತಾರೆ, ನೋಡ್ತಿರು. ಆರ್ಯ ಸರ್ ಅಷ್ಟ್ ಜನರ ಮುಂದೆ ಬಂದು ನನ್ ಕೈಗೆ ಬಳೆ ತೊಡಿಸ್ತಾರ? ಚಾನ್ಸೇ ಇಲ್ಲ.
ಸರಿ ಅನು, ನಾ ಬರ್ತೀನಿ ಇರು. ಯಾಕೆ? ಹೇರ್ ಪಿನ್ ಅಮ್ಮನ ರೂಮಲ್ಲಿದೆ, ಹೂ ಮುಡ್ಕೋಬೇಕಲ್ವಾ, ತೊಗೊಂಡು ಬರ್ತೀನಿ. ಸರ್ ಸರ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡ್ತಾರೆ. ನೀನೇ ಕೂಗಿ ಕರಿಬೇಡ. ಇಲ್ಲಿಗೆ ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ನಿನಗೇನೋ ಕೊಡಬೇಕಿತ್ತು. ನನಗ ಏನು? Mom? Anu? If you both are ready, we'll announce the next event. Yes, Mira. We both are ready. Okay, sir. Wait, Mira. ಆಗಲಿಂದ ನಿನ್ನನ್ನೇ ಹುಡುಕ್ತಿದ್ದೆ, ಆದರೆ ಯು ಆರ್ ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಹಿಯರ್. ಐ ಮಸ್ಟ್ ಸೇ ದಿಸ್ ನೌ. ನೀನು ಯು ಆರ್ ದ ಮಾಸ್ಟರ್ ಆಫ್ ಎವ್ರಿಥಿಂಗ್ ಮೀರಾ. ನಮ್ಮ ಮದುವೆ ಉಸ್ತುವಾರಿನ ನೀನು ಇಷ್ಟು ಸುಂದರವಾಗಿ ನಡೆಸ್ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ಮೀರಾ. ನನ್ನ ಕಡೆಯಿಂದನೂ ಮಾ. ಎಸ್ ಮೀರಾ, ಈ ಮದುವೆನ ನೀನಿಲ್ಲದೆ ಇನ್ಯಾರೂ ಇಷ್ಟು ಸುಂದರವಾಗಿಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದು ನಿನ್ನಿಂದ ಮಾತ್ರ ಸಾಧ್ಯ. I mean, Excuse me, sir. I need to take this call. If you both are ready, just let me know. I'll announce the things and you guys can assemble in stage 4.